ಸೂರ್ಯ ಚಂದ್ರ ತಾರೆಗಳನ್ನು ರಚಿಸಿ ಪ್ರಭು ಏಕದೇವ ಸೃಷ್ಟಿಕರ್ತ ನಿಮಗೆ ಮಣಿವೆನು ನಿನ್ನ ನಾಮ ಲೋಕದಲ್ಲಿ ಸ್ತುತಿಯ ಗಳಿಸಲಿ ನಿನ್ನ ನಾಮ ಲೋಕದಲ್ಲಿ ಸ್ತುತಿಯ ಗಳಿಸಲಿ ಸಕಲ ನರರು ನಿರುದಾರಿತು ನಿಮ್ಮ ಭಜಿಸಲಿ ಸಕಲ ನರರು ನಿರುದಾರಿತು ನಿಮ್ಮ ಭಜಿಸಲಿ. ಈ ಬಲಿಪೂಜೆಯನ್ನು ಸರ್ವಶಕ್ತ ದೇವರಿಗೆ ಕೃತಜ್ಞತೆಯಾಗಿ ಪ್ರಾರ್ಥಿಸುತ್ತಾರೆ. ಅಂಟೋನಿ ಪಾಪೋ ರಾಕಕ್ಕೆ ಶಾಂತಾಚಾರ್ಯರು, ಸಿಸ್ಟರ್ ಬೆಟ್ರೂಡ್ ರಾಕೃಷ್ಣನಿಗೆ ಆಕ್ಸಿಲಿಯಾ ಇವರು ಓದಿದ್ದಾರೆ. ತಂದೆಯ ಮಗನ ಪಾವನಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿ, ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ಗಂಡಸತೆ ಅಧಿಕಾರ ಸಂತ ತೆರೇಸಾ ಕನ್ಯೆ ಮತ್ತು ಗಂಡಸತೆಯ ಪಂಡಿತೆ ಇವರ ಸ್ಮರಣೆಯನ್ನು ಆಚರಿಸುತ್ತದೆ. ಇವರ ದಿನದ ಮುಖಾಂತರ ನಾವು ಸಹ ಪ್ರಭು ಯೇಸು ಕ್ರಿಸ್ತರ ಆಜ್ಞೆಗಳಿಗೂ ಮತ್ತು ಅವರ ಆಶೀರ್ವಾದಗಳಿಗೂ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ದೇವರ ಕರುಣೆಗಾಗಿ ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆಂದು ವಿವೇಚಿಸಿದ್ದೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾತ್ಮಿಕೆಯಾದ ಸುತ್ತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭುದೇವರಲ್ಲಿ ಪ್ರಾರ್ಥಿಸಬೇಕೆಂದು ಕೇಳುತ್ತಿದ್ದೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. ದೇವರೇ ತತ್ವಸಭೆಗೆ ಪರಿಪೂರ್ಣತೆಯ ಮಾರ್ಗವನ್ನು ತೋರಲು ಯೇಸುವಿನ ಸಂತ ತೆರೇಸಾ ಅವರನ್ನು ನಿಮ್ಮ ಪವಿತ್ರ ಆತ್ಮರ ಮುಖಾಂತರ ನೇಮಿಸಿದ್ದೀರಿ. ಆಕೆಯ ಸ್ವರ್ಗೀಯ ಬೋಧನೆಯ ಆಹಾರದಿಂದ ನಾವು ಸಹ ಸದಾ ಪೋಷಿತರಾಗಿ ನೈಜ ಪವಿತ್ರತೆಯನ್ನು ಪಡೆಯಲು ಆತುರಿಯುವಂತೆ ನಮ್ಮನ್ನು ಪ್ರೇರೇಪಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಇಂಥ ಅಪರಾಧಗಳನ್ನು ಮಾಡುವವರ ಬಗ್ಗೆ ದೇವರು ನೀಡುವ ತೀರ್ಪು ನ್ಯಾಯಬದ್ಧವಾದುದು ಎಂಬುದನ್ನು ನಾವು ಬಲ್ಲೆವು. ಹೀಗಿರುವಾಗ ಇತರರಿಗೆ ಯಾವ ಅಪರಾಧಕ್ಕಾಗಿ ತೀರ್ಪು ನೀಡಿದೆಯೋ ಅಂತ ಅಪರಾಧವನ್ನೇ ನೀನು ಮಾಡುತ್ತಿರುವೆಯಲ್ಲ. ದೇವರು ಕೊಡುವ ನ್ಯಾಯ ತೀರ್ಪಿನಿಂದ ನೀನು ಮಾತ್ರ ತಪ್ಪಿಸಿಕೊಳ್ಳುವೆ ಎಂದು ನೆನೆಸುತ್ತೀಯೋ, ಅಥವಾ ದೇವರ ಅಪಾರ ದಯೆಯನ್ನು, ಶಾಂತಿ ಸಹನೆಯನ್ನು ಉಪೇಕ್ಷಿಸುತ್ತೀಯೋ? ನೀನು ದೇವರಿಗೆ ಅಭಿಮುಖನಾಗಬೇಕೆಂಬ ಉದ್ದೇಶದಿಂದಲೇ ಅವರು ನಿನ್ನ ಮೇಲೆ ಅಷ್ಟು ದಯ ದಾಕ್ಷಣ್ಯದಿಂದ ಇದ್ದಾರೆ ಎಂಬುದು ನಿನಗೆ ತಿಳಿಯದು. ಆದರೆ ನಿನ್ನದು ಕಠಿಣ ಹೃದಯ, ಮೊಂಡು ಸ್ವಭಾವ. ಆದ್ದರಿಂದ ದೇವರ ಕೋಪ ಹಾಗೂ ನ್ಯಾಯವಾದ ತೀರ್ಪು ವ್ಯಕ್ತವಾಗುವ ದಿನದಂದು ನಿನಗೆ ವಿಧಿಸಲಾಗುವ ಶಿಕ್ಷೆಯನ್ನು ನಿನಗಾಗಿಯೇ ಸಂಗ್ರಹಿಸಿಕೊಳ್ಳುತ್ತಿದ್ದೀಯೆ. ಪ್ರತಿಯೊಬ್ಬನಿಗೂ ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ. ಸತ್ಕಾರ್ಯಗಳಲ್ಲಿ ನಿರತರಾಗಿದ್ದು ಮಹಿಮೆಯನ್ನು, ಗೌರವವನ್ನು, ಅಮರತ್ವವನ್ನು ಅರಸುತ್ತಾ ಬಾಳುವವರಿಗೆ ದೇವರು ನಿತ್ಯ ಜೀವವನ್ನು ದಯಪಾಲಿಸುತ್ತಾರೆ. ಸ್ವಾರ್ಥ ಸಾಧಕರಾಗಿದ್ದು ಸತ್ಯಕ್ಕೆ ಮಣಿಯದೆ ದುರ್ಮಾರ್ಗವನ್ನೇ ಅವಲಂಬಿಸಿ ನಡೆಯುವವರ ಮೇಲೆ ದೇವರ ಕೋಪವು, ಆಕ್ರೋಶವು ಇರುತ್ತವೆ. ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ಪಾಪ ಕೃತ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಂಕಟಗಳನ್ನು ಕಾದಿರುತ್ತವೆ. ಅಂತೆಯೇ ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ಸತ್ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಮಹಿಮೆ, ಗೌರವ, ಶಾಂತಿ ಲಭಿಸುತ್ತದೆ. ದೇವರು ಪಕ್ಷಪಾತಿಯಲ್ಲ. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನ್ನ ಜೀವೋದ್ಧಾರ ಆತನಿಂದಲೇ. ಆತನೇ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ಶ್ಲೋಕ. ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ, ನನಗೆ ನಂಬಿಕೆ, ನಿರೀಕ್ಷೆ ಆತನಿಂದಲೇ. ಆತ ನನಗೆ ದುರ್ಗ, ರಕ್ಷಕ, ಶರಣು, ನಾನೆಂದಿಗೂ ಕದಲಿ ಬೀಳೆನು. ಶ್ಲೋಕ. ಜನವೇ ಸದಾ ಭರವಸೆಯಿಡಿ ದೇವನಲ್ಲಿ, ತೋಡಿಕೊಳ್ಳಿ ನಿಮ್ಮ ಅಳಲನ್ನು ಆತನಲ್ಲಿ. ಶ್ಲೋಕ. ಯೇಸು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು, ಫರಿಸಾಯರೇ, ನಿಮಗೆ ಧಿಕ್ಕಾರ. ಇವು ಕುದಿನ, ಸದಾಪು ಮುಂತಾದ ಪದ್ಯಗಳನ್ನು 10ರಲ್ಲಿ 1 ಪಾಲು ಸಲ್ಲಿಸುತ್ತೀರಿ. ಸರಿ, ಆದರೆ ನ್ಯಾಯ, ನೀತಿಯನ್ನು, ದೇವರ ಪ್ರೀತಿಯನ್ನು ಬದಿಗೆ ಒತ್ತುತ್ತೀರಿ. ನೀವು ಅವುಗಳನ್ನು ಅಲಕ್ಷ್ಯ ಮಾಡದೆ ಇವುಗಳನ್ನು ಅನುಷ್ಠಾನಕ್ಕೆ ತರಬೇಕಾಗುತ್ತದೆ. ಫರಿಸಾಯರೇ, ನಿಮಗೆ ಧಿಕ್ಕಾರ. ಪ್ರಾರ್ಥನಾ ಮಂದಿರಗಳಲ್ಲಿ ಪ್ರಧಾನ ಆಸನಗಳನ್ನು, ಪೇಟೆ ಬೀದಿಗಳಲ್ಲಿ ವಂದನೋಪಚಾರಗಳನ್ನು ಅಪೇಕ್ಷಿಸುತ್ತೀರಿ. ಅಯ್ಯೋ, ನಿಮಗೆ ಧಿಕ್ಕಾರ.
ನೆಲ ಸಮವಾದ ಸಮಾಧಿಗಳಂತೆ ಇದ್ದೀರಿ. ಸಮಾಧಿಗಳನ್ನು ಹಿಡಿಯದೆಯೇ ಜನರು ಅವುಗಳ ಮೇಲೆ ನಡೆದಾಡುತ್ತಾರೆ. ಇದನ್ನು ಕೇಳಿದ ಅವರ ಧರ್ಮಶಾಸ್ತ್ರವನ್ನು ಓದಿದರೆ, ನೀವು ಹೀಗೆ ಮಾತನಾಡುವುದರಿಂದ ನಮ್ಮನ್ನು ಖಂಡಿಸದಂತಾಯಿತು ಎಂದರು. ಅದು ಯೇಸು, ಶಾಸ್ತ್ರಜ್ಞರೇ, ನಿಮಗೂ ಧಿಕ್ಕಾರ. ಹೊರಲಾಗದ ಹೊರೆಗಳನ್ನು ನೀವು ಜನರ ಮೇಲೆ ಹೇರುತ್ತೀರಿ. ಈ ವಾದವನ್ನು ಮತ್ತು ಬೆರಳಿನಿಂದ ಕೂಡ ಅವುಗಳನ್ನು ತಿಳಿಸಿದ್ದಾರೆ. ಪ್ರಭುವಿನ ಶುಭ ಸಂದೇಶ. ಆತ್ಮೀಯ ಸಹೋದರ ಸಹೋದರಿ, ಇದರ ಮೊದಲನೇ ವಾಕ್ಯದ ನಂತರ ಸಂತ ಪೌಲರು ಸ್ಪಷ್ಟವಾಗಿ ದೇವರು ಪ್ರತಿಯೊಬ್ಬರಿಗೂ ಅವರವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ. ಅವರು ಸ್ನೇಹ, ಸೌಹಾರ್ದತೆಯಿಂದ, ಮಾನವೀಯತೆಯಿಂದ, ಪ್ರೀತಿಯಿಂದ, ಕರುಣೆಯಿಂದ, ಹೀಗೆ ಅನೇಕ ವಿಧಗಳಲ್ಲಿ ಪ್ರಭು ಯೇಸು ಕ್ರಿಸ್ತರ ಸನ್ಮಾರ್ಗದಲ್ಲಿ ನಡೆಯುತ್ತಾ ಇದ್ದ ಪ್ರತಿಯೊಬ್ಬರಿಗೂ ಅವರವರ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಪಡೆಯುವರು ಎಂಬ ಆಶ್ವಾಸನೆಯನ್ನು ಸಂತ ಪೌಲರು ನೀಡುತ್ತಾರೆ. ಕೀರ್ತನಾಕಾರ ಅನುಗುಣವಾಗಿ ಕೀರ್ತನೆಗಳು 62ನೇ ಅಧ್ಯಾಯದಲ್ಲಿ ಎನ್ನ ಮನೆಗೆ ಶಾಂತಿ ದೇವರಿಂದಲೇ, ನನ್ನ ಜೀವೋದ್ಧಾರ ದೇವರಿಂದಲೇ. ದೇವರೇ ನನಗೆ ದುರ್ಗ, ದೇವರೇ ನನಗೆ ರಕ್ಷಕ. ನಾನು ಈ ದೇವರಿಗೆ ಶರಣು. ನಾನೆಂದಿಗೂ ಕದಲಿ ಬೀಳೆನು, ಏಕೆಂದರೆ ದೇವರು ನನ್ನನ್ನು ಸಂರಕ್ಷಿಸುತ್ತಾರೆ ಎಂಬ ನಂಬಿಕೆ, ವಿಶ್ವಾಸಗಳ ಪ್ರಾರ್ಥನೆಯನ್ನು ಕೀರ್ತನಕಾರ ಮಾಡುತ್ತಾರೆ. ಹಾಗೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಸನ್ಮಾರ್ಗವನ್ನು ಬಿಟ್ಟು ತಮ್ಮ ಸ್ವಂತ ಅಹಂಭಾವ, ಸ್ವಾರ್ಥ ಮತ್ತು ನಾನು ನನ್ನದು ಎಂಬ ಅಹಂಕಾರದಿಂದ ಬಾಳುವಂತಹ ವ್ಯಕ್ತಿಗಳಿಗೆ ಧಿಕ್ಕಾರ ಎಂದು ಖಂಡಿಸುತ್ತಾ ಇದ್ದಾರೆ. ಈಗ ಪ್ರಭು ಕ್ರಿಸ್ತರು ಕಟ್ಟಿದ ಧರ್ಮಸಭೆ ಧರ್ಮಸಭೆ ಒಂದೇ ಕ್ರಿಸ್ತ, ಒಂದೇ ಧರ್ಮಸಭೆ, ಒಂದೇ ವಿಶ್ವಾಸ, ಒಂದೇ ಜೀವಶಾಸ್ತ್ರ. ಹೀಗಿರಬೇಕಾದ್ರೆ ಈ ಶಾಸನ ಪಡೆದ ಪ್ರತಿಯೊಬ್ಬರು ಅವರ ಮೂಲಭೂತ ಕರ್ತವ್ಯ ಪ್ರಭು ಕ್ರಿಸ್ತರ ದೈವತ್ವವನ್ನು, ವಾಕ್ಯವನ್ನು ಪಸರಿಸುವ ಒಂದು ಕರೆಯನ್ನು ಹೊಂದಿದವರಾಗಿದ್ದಾರೆ. ಧರ್ಮಸಭೆಯಲ್ಲಿ ಏನಾಗಿದೆ ಎಲ್ಲ ಪಂಗಡಗಳು ಮಾಡ್ತಿದ್ದಾರೆ. ಬೆನಿಡಿಕ್ಟೈನ್ಸು, ಕಾರ್ಮೆಲೈಟ್ಸು, ಲೂಥರನ್ಸು, ಕ್ಯಾಲ್ವಿನ್ಸು, ಹೀಗೆ ಅನೇಕ ಪಂಗಡಗಳು. ಅದೇ ಪ್ರಕಾರ ಈ ಕಾನ್ವೆಂಟ್ಗಳು ಸಹ ಇದೆ. ಈಗ ನಮ್ಮ ಧರ್ಮಕ್ಕೆ ಒಂದು ಕಾನ್ವೆಂಟ್ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲ ಅವರು ಧರ್ಮ ಕೇಂದ್ರದ ಗುರುಗಳೇ ಕೈಗೂಡಿಸಿ ಎಲ್ಲ ವಿಧಗಳಲ್ಲೂ ಜನರ ಆಧ್ಯಾತ್ಮಿಕತೆ ಮತ್ತು ಅವರ ರಕ್ಷಣೆಯ ಪಥಕ್ಕೆ ಕಾಣುವಂಥ ಎಲ್ಲ ಕಾರ್ಯಗಳನ್ನು ಕೈಗೊಳ್ಳಬೇಕು. ಅದು ಬಿಟ್ಟು ಅವರೇನು ಮಾಡ್ತಾರೆ, ನಮ್ಮದೇ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ನಮ್ಮದೇ ಒಂದು ಚಾಪ್ಟರ್ ಇದೆ, ನಮ್ಮ ಜನರಲ್ಲೂ ಅದೆಲ್ಲ ಕಾನ್ಸ್ಟಿಟ್ಯೂಷನ್ಗಳು ಅವರೇ ರೂಲ್ ಮಾಡಿದ್ದಾರೆ, ಆ ರೂಲ್ನೇ ನಾವು ಫಾಲೋ ಮಾಡೋದು. ಅಂದರೆ ಯೇಸು ಸ್ವಾಮಿಗಳು ಫಾಲೋ ಮಾಡೋದು, ಅವ್ರ ಜನರು ಫಾಲೋ. ಸೊ ಅದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು
ಧಿಕ್ಕಾರ ಧಿಕ್ಕಾರ ಎಂದು ಹೋಲಿಸುತ್ತಾ ತಮ್ಮ ಖಂಡನೀಯ ವಾಕ್ಯಗಳಿಂದ ಅವರನ್ನು ಶಪಿಸ್ತಾ ಇದ್ದಾರೆ. ನಾನು ಹೇಳ್ತೀನಿ, ಜ್ಞಾನದ ಕಾಂಗ್ರೆಸ್ಸು ಇಡೀ ಇಂಡಿಯಾದಿಂದ 440 ಜನ ಕ್ಯಾನನ್ ಲಾ ಓದಿರುವಂಥ ಡಾಕ್ಟರೇಟ್ ಮಾಡಿರುವಂತಹ ಗುರುಗಳು ಬಂದಿದ್ದಾರೆ. ಅಲ್ಲಿ ಇದೇ ಒಂದು ಚರ್ಚೆ ಆಗಿದೆ. ಈ ಚರ್ಚೆ ಯೇಸು ಸ್ವಾಮಿಯ ಆದೇಶವನ್ನು ಆಜ್ಞೆಯನ್ನು ಪಾಲಿಸುವುದನ್ನು ಬಿಟ್ಟು ಅವರವರ ಸ್ವಂತಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ಸಿರಮಲಬಾರ್ ಚರ್ಚು, ಅಲಂಕಾರ ಚರ್ಚು, ಹೀಗೆ ಅನೇಕ ಮಂದಿರಗಳಿವೆ. ಏನು ಮಾಡ್ತಾರೆ? ನಮ್ಮ ಧ್ಯೇಯ ಇದು ಈ ವಾದಾಸ್ಪದವಾದ ವಿಷಯಗಳನ್ನು ಹುಟ್ಟಾಕೋದು ಜನರು. ಅಂತಹ ವಾದಾಸ್ಪದವಾದ ವಿಷಯಗಳನ್ನು ಹುಟ್ಟು ಹಾಕದೆ ಮೂಲಭೂತ ಹಾಗೂ ಪ್ರಭು ಕ್ರಿಸ್ತರು ನಿರ್ಮಿಸಿರುವ, ದೇವರೇ ನಿರ್ಮಿಸಿರುವ ಆ ಪ್ರೀತಿಯ ಆಜ್ಞೆಯನ್ನು ನಮ್ಮ ಜೀವನದಲ್ಲಿ ಕ್ಷಣ ಪ್ರತಿದಿನ ಅನುಸರಿಸತಕ್ಕದ್ದು. ಅದನ್ನೇ ಪ್ರಭು ಕ್ರಿಸ್ತರು ಇದು ಸಂದೇಶದಲ್ಲಿ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ಅವರ ಸನ್ಮಾನದಲ್ಲಿ ಅವರನ್ನೇ ಅನುಸರಿಸಿ ನಡೆಯುತ್ತಾ ಅವರ ಆದೇಶಗಳನ್ನು ನಾವು ಪರಿಪಾಲಿಸಬೇಕಾದ ಕೃಪೆ ನೀವೇ ನಮಗೆ ನೀಡಿ ಪ್ರಭು ಎಂದು ಮುಂದುವರೆದಿದ್ದೇವೆ. ನಿಮಗೆ ಅತ್ಯಧಿಕವಾಗಿ ಮೆಚ್ಚುಗೆಯಾಗತ್ತೆ. ನಾವು ಅರ್ಪಿಸುವ ಈ ಕಾಣಿಕೆಗಳು ನಿಮ್ಮ ಮಹತ್ವದ ಸನ್ನಿಧಿಗೆ ಅಂಗೀಕೃತವಾಗುವುದೇ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಇದನ್ನು ಪ್ರಾರ್ಥಿಸುತ್ತೇವೆ.
ಕ್ರೈಸ್ತರ ಮುಖಾಂತರ ಅವರನ್ನು ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದ್ದರಿಂದ ಲೋಕಸೇವೆಗಳ ಸಮೂಹದೊಂದಿಗೆ ನಾವು ಘೋಷಿಸುತ್ತೇವೆ. ಈ ಕೊಡುಗೆಗಳಲ್ಲಿ ನಿಮ್ಮ ಪವಿತ್ರಾತ್ಮರನ್ನು ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿದರನ್ನು ಮುರಿದು ತಮ್ಮ ಶಿಷ್ಯರಿಗೆ ತೆಗೆದುಕೊಂಡು ಇದನ್ನು ನೀವೆಲ್ಲರೂ ಬಿಡಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಹಾಗೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡರು. ಮತ್ತೊಮ್ಮೆ ನಿನಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಶಿಷ್ಯರಿಗೆ ಕುರಿತಾಗಿ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸರಹಸ್ಯ. ಜಗಕ್ಕೆ ಸಾರುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವವರನ್ನು ಪವಿತ್ರಾತ್ಮರ ಒಂದು ವೃತ್ತಿಯಿಂದ ವಿನಯದಿಂದ ಪೂಜಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವದಲ್ಲಿಯೂ ಸಕಲ ಯಾವತ್ತೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯನ್ನು ನಡೆಸುತ್ತೀರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಗೆ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಿವ್ಯೇಶ್ವರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರೆಲ್ಲರನ್ನು ನಿಮ್ಮ ಸ್ವಂತ ಕೃಪೆಯವರಾಗಿ ನಮ್ಮ ಮೇಲೆ ಕೈಗೊಳ್ಳುತ್ತೀರಿ. ಹಾಗೆ ಪುರುಷ ಕನ್ಯಾವರನ್ನು ಹಾಗೆ ಪತಿ ಸಂತಾನಗಳು ಸೇವರೊಂದಿಗೂ ಅವಿಲಾದ ಸಂತತೆ ಸಾವರೊಂದಿಗೂ ಕುರಿತ ಪುರುಷರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸತ್ತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ನಮ್ಮ
ನಿಮ್ಮ ದಯೆಲ್ಲವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂತೋಷಗಳಿಂದ ಸುರಕ್ಷಿತರಾಗಿ ಜೀವಮಾನದಲ್ಲಿ ಶಾಂತಿಯ ದಯೆಯಿಂದ ಕ್ಷಮಿಸಿ ನಾವು ಸುಖಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರಿಗೆ ಸಂದೇಶಿತರಿಗೆ ನಿಮಗೆ ಶಾಂತಿಯನ್ನು ಕೊಡುತ್ತೇನೆ. ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನೋಡಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿ ಯುಗಯುಗಾಂತರಕ್ಕೂ ಜೀವಿಸಿಯಾಡುವುದನ್ನು ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿಯು ಸದಾ ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ ಪರಸ್ಪರ ಶಾಂತಿಯನ್ನು ಅರ್ಪಿಸಿಕೊಳ್ಳಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಗೆ ನಮಗೆ ಶಾಂತಿ ನೀಡಿರಿ. ನಿಮ್ಮ ನಮ್ಮ ದೇಹಾತ್ಮಿಕ ರಕ್ಷಣೆ ಹಾಗೂ ಗುಣಪಡಿಸುವ ದೇವರ ಲೋಕದ ಪಾಪಗಳನ್ನು ಪರಿಹರಿಸುವುದು ಕುರಿಮರಿಯ ಗೋಚನೆಗೆ ಆಹ್ವಾನಿತವಾಗಿರುವಂಥದ್ದು ಬೆಳಗಿ ಯೇಸುವೆ ಬನ್ನಿಯನ್ನಾತ್ಮಕ್ಕೆ ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನಾತ್ಮಕ್ಕೆ ಏಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ ഇരുളു ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನಾತ್ಮಕ್ಕೆ ನೋವು ತುಂಬಿದ ಬಾಳಿದು ನಲಿವು ನೀಡ ಬನ್ನಿರಿ ನೋವು ತುಂಬಿದ ಬಾಳಿದು ನಲಿವು ನೀಡ ಬನ್ನಿರಿ ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನಾತ್ಮಕ್ಕೆ ಆಶಾರಹಿತ ಬಾಳಿದು ಜೀವ ಕಳೆಯ ಆಶರಹಿತ ಬಾಳಿದು ಜೀವ ದೊರೆಯ ಬಂಬಿರಿ ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನಾತ್ಮಕ್ಕೆ ಸೋತು ಹೋದ ಬಾಳಿದು ಸ್ಫೂರ್ತಿ ಚಿಲುಮೆ ತುಂಬಿರಿ ಸೋತು ಹೋದ ಬಾಳಿದು ಸ್ಫೂರ್ತಿ ಚಿಲುಮೆ ತುಂಬಿರಿ ಬಾಳು ಬೆಳಗಿ ಯೇಸುವೆ ಬನ್ನಿಯನ್ನಾತ್ಮಕ್ಕೆ. ಜೂಬಿಲಿ ಪ್ರಾರ್ಥನೆ. ಸ್ವರ್ಗದಲ್ಲಿ ನಮ್ಮ ತಂದೆ, ನಿಮ್ಮ ಪುತ್ರ ನಮ್ಮ ಸಹೋದರ ಪ್ರಭು ಯೇಸುವಿನಲ್ಲಿ ನೀವು ನಮಗೆ ದಯಪಾಲಿಸಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮನ ಪ್ರಭೆಯಿಂದ ನಮ್ಮ ಹೃದಯಗಳಲ್ಲಿ ನೀಡಿರುವ ಪ್ರೇಮದ ಜ್ವಾಲೆ ನಿಮ್ಮ ರಾಜ್ಯದ ಬರುವಿಕೆಯ ಭರವಸೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸಲಿ. ನಿಮ್ಮ ಅನುಗ್ರಹ ನಮ್ಮನ್ನು ನಿಮ್ಮ ಸುವಾರ್ತೆಯ ಕಾಳುಗಳನ್ನು
ದಣಿವರಿಯದೆ ಬಿತ್ತನೆ ಮಾಡುವರಾಗಿ ಪರಿವರ್ತಿಸಲಿ. ನೂತನ ಸ್ವರ್ಗ ಮತ್ತು ನೂತನ ಭುವಿಯನ್ನು ರೂಪಿಸುವ ಖಚಿತವಾದ ನಿರೀಕ್ಷೆಯಲ್ಲಿ ಆ ಬಿತ್ತನೆಯು ಇಡೀ ಮನುಕುಲವನ್ನು ಹಾಗೂ ಪೃಥ್ವಿಯನ್ನು ರೂಪಾಂತರಗೊಳಿಸಲಿ. ಆಗ ದುಷ್ಟಶಕ್ತಿ ಸಂಪೂರ್ಣವಾಗಿ ನಾಶವಾಗುವುದು ಹಾಗೂ ನಿಮ್ಮ ಮಹಿಮೆಯು ಶಾಶ್ವತವಾಗಿ ಬೆಳಗುವುದು. ಜೂಬಿಲಿಯ ಕೃಪೆಯು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗದ ನಿಧಿಗಾಗಿ ಹಾತೊರೆಯುವಂತೆ ನಮ್ಮನ್ನು ಜಾಗೃತಗೊಳಿಸಲಿ. ಅದೇ ಕೃಪೆಯು ಲೋಕೋದ್ಧಾರಕರ ಸಂತೋಷ ಮತ್ತು ಶಾಂತಿ ಜಗದಾದ್ಯಂತ ವಿಸ್ತರಿಸಲಿ. ಯುಗ ಯುಗಾಂತರಕ್ಕೂ ಪರಿಶುದ್ಧರಾಗಿರುವ ದೇವರೇ, ಸದಾ ಕಾಲಕ್ಕೂ ಸ್ತುತಿಯು ಮಹಿಮೆಯು ಸಲ್ಲಲಿ. ಆಮೆನ್. ಪ್ರಭು ಪ್ರೀತಿಸುವ ಸದಾ ಅಚಲ ಪ್ರೀತಿಯು ಸಾರ್ವಜನಿಕ ತರತರಾಂತರದಿಂದ ನಮ್ಮ ಪ್ರಭುದೇವರೇ, ನಿಮ್ಮ ವಿನಯ ಕುಟುಂಬವನ್ನು ಭಕ್ತಿಯ ರೊಟ್ಟಿಯಿಂದ ತೃಪ್ತಿಪಡಿಸುತ್ತೀರಿ. ಸಂತ ತೆರೇಸ ಅವರ ಆದರ್ಶವನ್ನು ಅನುಸರಿಸಿ ನಾವು ನಿಮ್ಮ ಕೃಪಾಜ್ಞೆಗಳನ್ನು ಸದಾಕಾಲ ಹಾಡಲು ಅರ್ಪಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ತಂದೆಯ ಮಗನ ಪಾವನಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಿರಂತರ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಪೂಜೆ ಮುಗಿಯಿತು. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.